ಸ್ನೇಹಿತರೆ, ನೀವು ವೋಟರ್ ಐಡಿಗೆ ಏನಾದ್ರು ಅಪ್ಲೈ ಮಾಡಿದರೆ ನಿಮಗೊಂದು ರೆಫರೆನ್ಸ್ ನಂಬರ್ ಅನ್ನೋದು ಬಂದಿರುತ್ತೆ. ಆ ಒಂದು ರೆಫರೆನ್ಸ್ ನಂಬರನ್ನು ಕಳೆದರೆ ಅಥವಾ ನೀವು ಮೊಬೈಲ್ನಲ್ಲಿದ್ದು ಡಿಲೀಟ್ ಮಾಡಿದರೆ, ಇವತ್ತು ನಾವು ಯಾವ ರೀತಿಯಾಗಿ ನಿಮ್ಮ ಒಂದು ವೋಟರ್ ಐಡಿ ಸ್ಟೇಟಸನ್ನು ಚೆಕ್ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ನೀವು 3ರಿಂದ 4 ಥರದಲ್ಲಿ ಈ ಚೆಕ್ ಮಾಡ್ಬೋದು. ಅದನ್ನು ಯಾವ ರೀತಿ ಅಂತ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ನಿಮ್ಗೆ 100% ಸೊಲ್ಯೂಷನ್ ಅನ್ನೋದು ಈ ವಿಡಿಯೋದಲ್ಲಿದೆ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾನು ಮೊಬೈಲ್ನಲ್ಲಿ ಕ್ರೋಮ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡಿದ್ದೀನಿ. ನೀವು ಯಾವ್ದಾದ್ರು ಒಂದು ಓಪನ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಸರ್ಚ್ ಬಾರ್ನಲ್ಲಿ ಸರ್ಚ್ ಮಾಡಬೇಕಾಗತ್ತೆ. ಏನಪ್ಪ ಅಂದರೆ NVSP ಅಂತ ಸರ್ಚ್ ಮಾಡಿ, ಇಲ್ಲಾರ ವೋಟರ್ ಅಂತ ಜಸ್ಟ್ ವೋಟರ್ ಅಂತ ಸರ್ಚ್ ಮಾಡಿ. ವೋಟರ್ಸ್ ಇದೇನತ್ತಲ್ಲ ಹೋಮ್ ಪೇಜ್, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡಬೇಡಿ, ಪೂರ್ತಿ ನೋಡಿ, ಇಲ್ಲಾಂದರೆ ನಿಮಗೆ ಯಾವುದೇ ರೀತಿಯಾದ ಉಪಯೋಗ ಆಗೋದಿಲ್ಲ. ಇಲ್ಲಿ ನೀವು ನೋಡ್ಬೋದು ಈ ರೀತಿಯಾದ ವೋಟರ್ ಸರ್ವಿಸ್ ಪೋರ್ಟಲ್ ಅನ್ನೋದು ಇಲ್ಲಿ ಬಂದಿದೆ. ಇಲ್ಲಿ ನಿಮಗೆ ಲಾಗಿನ್ ಸೈನ್ ಅಪ್ ಅಂತ ಬಂದಿದೆ. ಅದೇ ರೀತಿ ಇಲ್ಲಿ ಕೆಳಗೆ ಬಂದರೆ ನೋಡ್ಬೋದು ನೀವು ಟ್ರ್ಯಾಕ್ ಯುವರ್ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಬರ್ತಾ ಇದೆ. ಇದರಲ್ಲಿ ನಿಮಗೆ ಚೆಕ್ ಮಾಡಬೇಕು ಅಂದರೆ ನಿಮ್ಮ ಒಂದು ರೆಫರೆನ್ಸ್ ನಂಬರ್ ಅನ್ನೋದು ಕಡ್ಡಾಯವಾಗಿ ಇರಬೇಕಾಗತ್ತೆ. ಇಲ್ಲಿ ನಿಮಗೆ ನೋಡ್ಬೋದು ವೋಟರ್ ಸರ್ವಿಸ್ ಪೋರ್ಟಲ್ ಅನ್ನೋದು ಬಂದಿದೆ. ಇಲ್ಲಿ ಹಲವಾರು ರೀತಿಯ ಆಪ್ಷನ್ಸ್ಗಳು ಕೂಡ ಬರ್ತಾ ಇದ್ದಾವೆ. ಇಲ್ಲಿ ನೋಡ್ಕೋಬೋದು ನೀವು. ಇಲ್ಲಿ ನೀವು ಹೊಸ ಐಡಿಗೆ ಅಪ್ಲೈ ಮಾಡ್ಬೋದು. ಅದೇ ರೀತಿಯಾಗಿ ನೀವು ಇಲ್ಲಿ ನಾನು ಲಾಗಿನ್ ಅಥವಾ ಕೊಡ್ತಾ ಇದ್ದೀನಿ. ನೀವು ಲಾಗಿನ್ ಅನ್ನೋದು ಕಂಪಲ್ಸರಿ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಬಂದು ನಿಮ್ಮ ಮೊಬೈಲ್ ನಂಬರನ್ನು ಎಂಟರ್ ಮಾಡ್ಕೊಳ್ಳಿ. ಕೆಳಗೆ ಕ್ಯಾಪ್ಚಾವನ್ನು ಎಂಟರ್ ಮಾಡಿಕೊಂಡು ಇಲ್ಲಿ ರಿಕ್ವೆಸ್ಟ್ OTP ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈಗ ನಾನು ಇದನ್ನು ಎಂಟ್ರಿ ಮಾಡ್ಕೊತೀನಿ. ನೆಕ್ಸ್ಟ್ ನಿಮ್ಮ ಮೊಬೈಲ್ಗೊಂದು OTP ಬರುತ್ತೆ. ಇಲ್ಲಿ OTPಯನ್ನು ಹಾಕಿ ವೆರಿಫೈ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಇಲ್ಲಿ ಸರ್ವಿಸ್ ಅಂತ ಬರುತ್ತೆ. ಇಲ್ಲಿ ನೀವು ಕೆಳಗೆ ಬಂದು ಇಲ್ಲಿ ನೋಡ್ಬೋದು ಹಲವಾರು ರೀತಿ ಆಪ್ಷನ್ಸ್ ಬರುತ್ತೆ. ಇಲ್ಲಿ ಸರ್ಚ್ ಯುವರ್ ನೇಮ್ ವೋಟರ್ ಲಿಸ್ಟ್ ಅಂತ ಬರುತ್ತೆ ನೋಡಿ. ಇಲ್ಲಿ ನೀವು ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ಇಲ್ಲಿ ಹಲವಾರು ರೀತಿ ಆಪ್ಷನ್ಸ್ ಅನ್ನೋದು ತೋರಿಸುತ್ತೆ. ಇಲ್ಲಿ ನೀವು ನೋಡ್ಬೋದು ಸರ್ಚ್ ಬೈ ಇಫೆಕ್ಟ್, ಅಂದರೆ ನಿಮ್ಮ ಒಂದು ವೋಟರ್ ಐಡಿ ಏನಾರು ಇದ್ದರೆ ಅದರಲ್ಲಿ ನೀವು ಚೆಕ್ ಮಾಡ್ಕೋಬೋದು. ವೋಟರ್ ಐಡಿ ನಂಬರ್ ಹಾಕಿ ಇಲ್ಲಿ ನಿಮ್ಮ ಸ್ಟೇಟನ್ನು ಸೆಲೆಕ್ಟ್ ಮಾಡಿಕೊಂಡು ಮತ್ತು ಕ್ಯಾಪ್ಚಾ ಕೋಡನ್ನು ಎಂಟರ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಸರ್ಚ್ ಕೊಟ್ಟರೆ ಇದು ಬರುತ್ತೆ. ಅಂದರೆ ವೋಟರ್ ಐಡಿ ಇದ್ದರೆ ಮಾತ್ರ ಇದು ಯೂಸ್ ಆಗುವಂಥದ್ದು. ನಿಮ್ಮ ಹತ್ರ ವೋಟರ್ ಐಡಿ ಇಲ್ಲ ಅಂದರೆ ಸರ್ಚ್ ಬೈ ಡೀಟೇಲ್ಸ್ ಅಂತ ಇದೆ ನೋಡಿ, ಇದನ್ನು ನೀವು ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನಿಮ್ಮ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನೀವು ಯಾವ ಒಂದು ಸ್ಟೇಟ್ ಇದೆ ನೋಡಿ ಆ ಒಂದು ಸ್ಟೇಟ್ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ನಿಮ್ಮ ಒಂದು ಕನ್ನಡ ಲ್ಯಾಂಗ್ವೇಜು ಅಥವಾ ಇಂಗ್ಲೀಷ್ ಯಾವುದೋ ಒಂದು ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನಿಮ್ಮ ನೇಮನ್ನು ಯಾವ ರೀತಿಯಾಗಿ ನಿಮ್ಮ ವೋಟರ್ ಐಡಿ ಅಪ್ಲೈ ಮಾಡುತ್ತೆ ಕೊಟ್ಟಿರ್ತೀರಲ್ಲ ಆ ಒಂದು ನೇಮನ್ನು ಕೊಡಬೇಕಾಗತ್ತೆ. ಇಲ್ಲಿ ನಿಮ್ಮ ಸಂಬಂಧಿಕರ ನೇಮು, ಅಂದರೆ ನಿಮ್ಮ ವೋಟರ್ ಐಡಿ ಅಪ್ಲೈ ಮಾಡೋತ್ನಾಗ ಯಾರೋ ಒಂದು ಹೆಸರು ಕೊಟ್ಟಿರ್ತೀರಿ ನೋಡಿ, ನಿಮ್ಮ ತಂದೆ ಅಥವಾ ತಾಯಿ, ಗಂಡ, ಹೆಂಡತಿಯರ ಹೆಸರು ಕೊಟ್ಟಿರ್ತೀರ, ಆ ಒಂದು ರಿಲೇಟಿವ್ ನೇಮ್ ಇಲ್ಲಿ ಹಾಕಬೇಕು. ನೆಕ್ಸ್ಟ್ ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತನ್ನು ಎಂಟರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಲಿಂಗ ಗಂಡು ಹೆಣ್ಣು ಅನ್ನೋದು ಎಂಟರ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಡಿಸ್ಟಿಕನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಹಾಗೆ ನಿಮ್ಮ ಅಸೆಂಬ್ಲಿ ಯಾವ್ದು ಬರುತ್ತೆ ನೋಡಿ ಅದನ್ನು ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಕ್ಯಾಪ್ಚಾ ಹಾಕಿ ಇಲ್ಲಿ ಸರ್ಚ್ ಕೊಟ್ಟರೆ ನಿಮ್ಮ ಒಂದು ವೋಟರ್ ಐಡಿ ಏನಾದ್ರು ಇದ್ದರೆ ಅಥವಾ ನೀವು ಅಪ್ಲೈ ಮಾಡಿ ಅದು ವೋಟರ್ ಐಡಿ ಜನ್ರೇಟ್ ಆಗಿದ್ದರೆ ಇಲ್ಲಿ ಬರುತ್ತೆ. ಇದು ಇಲ್ಲ ಅಂದರೆ ನಿಮಗೆ ನೆಕ್ಸ್ಟ್ ನಿಮ್ಮ ಮೊಬೈಲ್ ನಂಬರನ್ನು ಎಂಟರ್ ಮಾಡ್ಬೋದು. ಇಲ್ಲಿ ನೋಡಿ 3ನೇ ಆಪ್ಷನ್ ಇದೆ. ಇಲ್ಲಿ ನಿಮ್ಮ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸ್ಟೇಟ್ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ನಿಮ್ಮ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ನಿಮ್ಮ ಮೊಬೈಲ್ ನಂಬರನ್ನು ಎಂಟರ್ ಮಾಡಿಕೊಂಡು ಕೆಳಗೆ ಬಂದು ಇಲ್ಲಿ ಇರುವ ಕ್ಯಾಪ್ಚಾ ಕೋಡನ್ನು ಎಂಟರ್ ಮಾಡಿಕೊಂಡು ಇಲ್ಲಿ ಸೆಂಡ್ OTP ಅಂತ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ OTP ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಒಂದು OTP ಬರುತ್ತೆ. ಇಲ್ಲಿ ನೀವು OTPಯನ್ನು ಎಂಟರ್ ಮಾಡ್ಕೋಬೇಕಾಗತ್ತೆ. ಎಂಟರ್ ಮಾಡಿಕೊಂಡು ಸರ್ಚ್ ಕೊಟ್ಟರೆ ಈ ರೀತಿಯಾಗಿ ನಿಮ್ಮ ಒಂದು ವೋಟರ್ ಐಡಿ ಜನ್ರೇಟ್ ಆಗಿದ್ದರೆ ಇಲ್ಲಿ ಬರುತ್ತೆ. ಈ ರೀತಿಯಾಗಿ ನಿಮ್ಮ ಒಂದು ರೆಫರೆನ್ಸ್ ನಂಬರ್ ಇಲ್ಲದೆ ನೀವು ವೋಟರ್ ಐಡಿಯನ್ನು ಇಲ್ಲಿ ನೋಡ್ಕೋಬೋದು. ಒಂದು ವೇಳೆ ನಿಮಗೆ ನೀವೇನಾದರೂ ಈ ಒಂದು ಆ್ಯಪ್ನಲ್ಲಿ ಹಾಕಿದರೆ ನೋಡಿ ತೋರಿಸ್ತೀನಿ ಫ್ರೆಂಡ್ಸ್. ನೀವೊಂದು ಈ ಒಂದು ಆ್ಯಪನ್ನು ಯೂಸ್ ಮಾಡಿದರೆ ಇಲ್ಲಿ ನಿಮಗೆ ತೋರಿಸ್ತೀವಿ ಯಾವ ರೀತಿಯಾಗಿ ಅಂತ ನೋಡ್ತಾ ಇದ್ದೀರಾ. ಈಗ ನಾನು ಈ ಒಂದು ಆ್ಯಪ್ಸನ್ನು ಓಪನ್ ಮಾಡಿದ್ದೀನಿ ನೋಡಿ. ಇದರಲ್ಲಿ ಹಲವಾರು ರೀತಿಯ ಆಪ್ಷನ್ಸ್ಗಳಿರುತ್ತೆ. ವೋಟರ್ ರಿಜಿಸ್ಟ್ರೇಷನ್ನು, ಸರ್ಚ್ ಯುವರ್ ನೇಮ್, ಲಾಸ್ಟ್ SIR ಅಂತ ಬರುತ್ತೆ, ಟ್ರ್ಯಾಕ್ ಯುವರ್ ಅಪ್ಲಿಕೇಶನ್. ಅಂದರೆ ಇದರಲ್ಲಿ ನೀವು ರೆಫರೆನ್ಸ್ ನಂಬರನ್ನು ಕಂಪಲ್ಸರಿ ಬೇಕಾಗುತ್ತೆ. ನಮ್ಮ ಹತ್ರ ರೆಫರೆನ್ಸ್ ನಂಬರ್ ಇಲ್ಲದೆ ಇರೋದ್ರಿಂದ ನೆಕ್ಸ್ಟ್ ಇಲ್ಲಿ ನೀವು ನೋಡ್ಬೋದು ಸರ್ಚ್ ಯುವರ್ ವೋಟರ್ ಲಿಸ್ಟ್ ಅಂತ ಬರುತ್ತೆ. ಇಲ್ಲಿ ಕೂಡ ಸೇಮ್ ಆಪ್ಷನ್ಸ್ ಇದೆ. ಇಲ್ಲಿ ನೀವು ವೋಟರ್ ಐಡಿ ಎಂಟರ್ ಮಾಡ್ಕೋಬೋದು. ಇಲ್ಲಿ ನಿಮ್ಮ ಡೀಟೇಲ್ಸನ್ನು ಎಂಟರ್ ಮಾಡ್ಕೋಬೋದು. ಮತ್ತು ಇಲ್ಲಿ ಮೊಬೈಲ್ ಅಂದರೆ ನಿಮ್ಮ ಮೊಬೈಲ್ ನಂಬರನ್ನು ಎಂಟರ್ ಮಾಡಿಕೊಂಡು ಇಲ್ಲಿ
ಇದು ನೋಡ್ಕೋಬೋದು. ಮತ್ತು ಇಲ್ಲಿ ನಿಮ್ಮ ಒಂದು ಏನಿರುತ್ತೆ ನೋಡಿ, ಇದು ಬಾರ್ಕೋಡು, ಅದನ್ನು ಸ್ಕ್ಯಾನ್ ಮಾಡಿ ಕೂಡ ಇಲ್ಲಿ ನಿಮ್ಮ ಒಂದು ವೋಟರ್ ಐ ಡಿ ಇರಬೇಕಾಗುತ್ತೆ. ಇದಕ್ಕೆ ಇಲ್ಲಿ ಮೊಬೈಲ್ ನಂಬರಿಂದ ಸರ್ಚ್ ಮಾಡೋದು ಬೆಸ್ಟು. ಆದರೆ ಇದು ನಿಮ್ಮ ಒಂದು ಏನಿರುತ್ತೆ ನೋಡಿ, ವೋಟರ್ ಐ ಡಿ ಹಾಕಿದ ಒಂದು 1.5 ತಿಂಗಳ ನಂತರ ಇದನ್ನು ನೀವು ಯೂಸ್ ಮಾಡೋದು ಬೆಸ್ಟು. ಅಂದರೆ ಯಾಕಂದರೆ ನಿಮ್ಮ ವೋಟರ್ ಐ ಡಿ ಆವಾಗ ಜನ್ರೇಟ್ ಆಗಿರುತ್ತೆ, ಆವಾಗ ಮಾತ್ರ ಇದು ಉಪಯೋಗ ಆಗುವಂಥದ್ದು. ಇದರಲ್ಲಿ ನೀವು ಟ್ರ್ಯಾಕ್ ಯುವರ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದಲ್ಲಿ ಇಲ್ಲಿ ನಿಮಗೆ ಒಂದು ಆಪ್ಷನ್ಸ್ ಅನ್ನೋದು ಬರುತ್ತೆ. ಅದು ಏನಪ್ಪ ಅಂದರೆ ಎಂಟ್ರಿ ಯುವರ್ ರೆಫರೆನ್ಸ್ ನಂಬರ್ ಅಂತ ಬರುತ್ತೆ. ಇಲ್ಲಿ ಟ್ರ್ಯಾಕ್ ಸ್ಟೇಟಸ್ ಅಂತೇಳಿ ಇಲ್ಲಿ ರೀಸೆಂಟ್ ಸರ್ಚು ಮತ್ತು ಅಪ್ಲೈಡ್ ಫಾರ್ಮು ಅಂತ 2 ಆಪ್ಷನ್ಸ್ ಬರುತ್ತೆ. ಇಲ್ಲಿ ಅಪ್ಲೈಡ್ ಫಾರ್ಮ್ ಏನಿದೆ ನೋಡಿ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದರೆ ಈಗ ನೀವು ಈ ಒಂದು ಆ್ಯಪನ್ನು ಯೂಸ್ ಮಾಡಿ ಏನಾದ್ರು ನಿಮ್ಮ ವೋಟರ್ ಅಪ್ಲಿಕೇಶನ್ ಅಪ್ಲೈ ಮಾಡಿದರೆ ಇಲ್ಲಿ ನಿಮ್ಮ ರೆಫರೆನ್ಸ್ ನಂಬರ್ ಅನ್ನೋದು ತೋರಿಸುತ್ತೆ. ಇಲ್ಲಿ ನೀವು ಕ್ಲಿಕ್ ಮಾಡಿ ಕೂಡ ನೋಡ್ಕೋಬೋದಾಗಿರುತ್ತೆ. ಒಂದು ವೇಳೆ ನೀವು ಎಲ್ಲ ಸ್ಟೆಪ್ಪನ್ನು ಫಾಲೋ ಮಾಡಿದರೆ ನಿಮ್ಮ ರೆಫರೆನ್ಸ್ ನಂಬರ್ ನಿಮಗೆ ಸಿಗಲಿಲ್ಲ ಅಂದರೆ, ನಾನು ರೀಸೆಂಟಾಗಿ ಒಂದು ವಿಡಿಯೋ ಮಾಡಿದ್ದೀನಿ ಡಿಲೀಟ್ ಆದ ಫೈಲ್ಗಳನ್ನು ಯಾವ ರೀತಿಯಾಗಿ ನೀವು ರಿಕವರಿ ಮಾಡ್ಕೋದಂತ. ನೀವು ಎಷ್ಟೇ ಹಳೆಯದಾದ ಫೈಲ್ಗಳನ್ನು ರಿಕವರಿ ಮಾಡ್ಕೋಬೋದು. ಅದನ್ನು ನೋಡಿ ನಿಮ್ಮ ಫೈಲನ್ನು ನೀವು ರಿಕವರಿ ಮಾಡಿಕೊಂಡು ಇಲ್ಲಿ ನೀವು ಚೆಕ್ ಮಾಡ್ಕೋಬೋದು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಹಾಗೆ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್. ಸಿ ಯು ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.